ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ 2018ರ PU ಉಪನ್ಯಾಸಕ ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಮಾಡ್ತಾ ಇದ್ವಿ ಅಲ್ವಾ. ಇವತ್ತು ಅದರ ಮುಂದುವರಿದ ಭಾಗವನ್ನು ನೋಡೋಣ. ಕನ್ನಡ ನಿರ್ದಿಷ್ಟ ಪ್ರಶ್ನೆ ಪತ್ರಿಕೆ 1 ಪ್ರಶ್ನೆ ಸಂಖ್ಯೆ 21. ಅಚ್ಚಗನ್ನಡ ಎಂಬ ಪದ ಪ್ರಯೋಗಿಸಿರುವಂತಹ ಕೃತಿ ಯಾವುದು ಅಂತ ಕೇಳಿದರೆ ಆಪ್ಷನ್ 1 ಛಂದೋಬುದಿ, ಆಪ್ಷನ್ 2 ಕವಿರಾಜ ಮಾರ್ಗ, ಆಪ್ಷನ್ 3 ಕಾವ್ಯಾವಲೋಕನ, ಆಪ್ಷನ್ 4 ಶಬ್ದಮಣಿ ದರ್ಪಣ. ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಶಬ್ದಮಣಿ ದರ್ಪಣ. ಕೇಶಿರಾಜ ಬರೆದಿರುವಂತಹ ಶಬ್ದಮಣಿ ದರ್ಪಣ. ಇವ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋದಾದರೆ, ಇವ್ರ ಕಾಲ ಸರಿಸುಮಾರು 1260. ಕನ್ನಡದ ಪ್ರಸಿದ್ಧ ವೈಯಾಕರಣಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ತಂದೆ ಸೂಕ್ತಿ ಸುಧಾರಣವ ಬರೆದಿರುವಂತಹ ಮಲ್ಲಿಕಾರ್ಜುನ ಕವಿ. ಇವರ ತಾಯಿಯ ತಂದೆ ಸುಮನೋಬಾಣ ಕವಿ, ಸೋದರಮಾವ ಜನ್ನ ಕವಿ. ಇಂತಹ ವಿದ್ವತ್ ಪರಿಸರದಲ್ಲಿ ಬೆಳೆದಿರುವಂತಹ ಕೇಶಿರಾಜ ಶಬ್ದಮಣಿ ದರ್ಪಣ ಅನ್ನೋ ಹಳಗನ್ನಡ ವ್ಯಾಕರಣ ಗ್ರಂಥವನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಈ ಕೃತಿಯ ವಿಶೇಷತೆ ಏನು ಅಂತಂದರೆ, ಇಡೀ ಕೃತಿ ಕಂದ ಪದ್ಯಗಳ ರೂಪದಲ್ಲಿ ಒಟ್ಟು 8 ಅಧ್ಯಾಯಗಳನ್ನು ಒಳಗೊಂಡಿದೆ. ಈ ಅಧ್ಯಾಯಗಳಿಗೆ ಪ್ರಕರಣ ಅಂತ ಕರೆದಿದ್ದಾರೆ. ಇದರಲ್ಲಿ ಇನ್ನು ಕಂದ ಪದ್ಯಗಳನ್ನು ಸೂತ್ರ ಅಂತ ಕರೆದಿದ್ದಾರೆ. ಗದ್ಯ ರೂಪದ ವಿವರಣೆಗೆ ವೃತ್ತಿ ಅಂತ ಕರೆದಿದ್ದಾರೆ. 12ನೇ ಶತಮಾನಕ್ಕೂ ಮುಂಚೆ ಹಳಗನ್ನಡದ ಭಾಷಾ ಸ್ಥಿತಿಗತಿಗಳು ಯಾವ ರೀತಿ ಇತ್ತು ಅಂತ ಈ ಕೃತಿಯಲ್ಲಿ ಸವಿಸ್ತಾರವಾಗಿ ಕೇಶಿರಾಜ ಕವಿ ವರ್ಣನೆ ಮಾಡಿದ್ದಾರೆ. ಮೊದಲ ಪ್ರಶ್ನೆಗೆ ಉತ್ತರ ಗೊತ್ತಾಯಿತು. ಅಚ್ಚಗನ್ನಡ ಎಂಬ ಪದ ಪ್ರಯೋಗಿಸಿರುವಂಥ ಕೃತಿ ಶಬ್ದಮಣಿ ದರ್ಪಣ. ಮಿಕ್ಕಿರೋಂಥ ಆಪ್ಷನ್ಸ್ಗಳನ್ನ ನೋಡೋದಾದರೆ ಕಾವ್ಯಾವಲೋಕನ ಅಂತ ಇದೆಯಲ್ವಾ, ಕನ್ನಡ ಸಾಹಿತ್ಯದ ಮೊದಲ ಅಲಂಕಾರ ಗ್ರಂಥ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಈ ಕೃತಿ. 2ನೇ ನಾಗವರ್ಮ ಬರೆದಿರುವಂಥದ್ದು. 1042 ಇವರ ಕಾಲ. ನೆಕ್ಸ್ಟ್ ಕವಿರಾಜ ಮಾರ್ಗ ಅಂತ ಇದೆಯಲ್ವಾ, ಇದರಲ್ಲಿ ಪಳಗನ್ನಡವನ್ನು ಪೊಲಗೆಡಿಸಿ ನುಡಿವರು ಅಂತ ಇದೆ. ಪಳಗನ್ನಡ ಅನ್ನೋ ಪದ ಪ್ರಯೋಗ ಮೊಟ್ಟ ಮೊದಲ ಬಾರಿಗೆ ಯಾವ ಕೃತಿಯಲ್ಲಿ ಆಯಿತು ಅಂತ ಪ್ರಶ್ನೆ ಬಂದರೆ ಅದು ಕವಿರಾಜ ಮಾರ್ಗ. ನೆಕ್ಸ್ಟ್ ಛಂದೋಮುದಿ ಅಂತ ಇದೆ. ಇದು ಕನ್ನಡದ ಮೊಟ್ಟ ಮೊದಲ ಛಂದೋ ಗ್ರಂಥ. 1ನೇ ನಾಗವರ್ಮ ಬರೆದಿರುವಂಥದ್ದು. ಇವ್ರ ಕಾಲಘಟ್ಟ ಸರಿಸುಮಾರು 990. ಬೇಕಿದ್ರೆ ಇದನ್ನು ನೋಟ್ ಮಾಡ್ಕೊಳ್ಳಿ. ಅಚ್ಚಗನ್ನಡ ಪದ ಪ್ರಯೋಗ ಆಗಿರೋದು ಶಬ್ದಮಣಿ ದರ್ಪಣದಲ್ಲಿ, ಪಳಗನ್ನಡ ಅದು ಕವಿರಾಜ ಮಾರ್ಗದಲ್ಲಿ, ಹೊಸಗನ್ನಡ ಅಂತ ಆಗಿರೋದು ನಯಸೇನ ಬರೆದಿರುವಂಥ ಧರ್ಮಾಮೃತ ಅನ್ನೋ ಕೃತಿಯಲ್ಲಿ. ಇನ್ನು ಕರುನಾಟರ್ ಅಂತ ಬಂದರೆ ಅದು ಶಿಲಪ್ಪಾದಿಗಾರಮ್ಮನ ಕೃತಿಯಲ್ಲಿ. ಇಸಿಲ ಅನ್ನೋ ಪದ ಗೊತ್ತೇ ಇದೆ, ಅಶೋಕನ ಶಾಸನದಲ್ಲಿ ಪಾಳಿ ಭಾಷೆಯಲ್ಲಿ ಇದೆ. ನೆಕ್ಸ್ಟ್ 22ನೇ ಪ್ರಶ್ನೆ. ಮುಂಡಾಸು ಇದು ಕನ್ನಡದ ಈ ಪ್ರಾದೇಶಿಕ ಪ್ರಭೇದದ ಪದ ಅಂತ ಇದೆ. ಮುಂಡಾಸು ಅಂದರೆ ತಲೆಗೆ ಹಾಕೊಳ್ಳೋ ಪೇಟ. ನಮ್ಮ ಕಡೆ ಪೇಟ ಅಂತೀವಿ, ಅಂದರೆ ದಕ್ಷಿಣ ಕನ್ನಡ ಭಾಗದಲ್ಲಿ ಪೇಟ ಅಂತ ಕರಿತೀವಿ. ಉತ್ತರ ಕರ್ನಾಟಕದ ಕಡೆ ಅದನ್ನು ಮುಂಡಾಸು ಅಂತ ಕರೀತಾರೆ. ಆ ಬಟ್ಟೆನ ಫುಲ್ ರೌಂಡಾಗಿ ಮಾಡಿ ಅದನ್ನು ಈ ಮದುವೆ ಮನೆಯಲ್ಲಿ ಗಂಡಿಗೆ ಹಾಕಿರ್ತಾರಲ್ಲ ಪೇಟ, ಆ ಥರನೇ ಬಟ್ಟೆಯಲ್ಲಿ ಮಾಡಿರೋಂಥದ್ದು ಇದು ಮುಂಡಾಸು ಅನ್ನೋದು. ನೆಕ್ಸ್ಟ್ 23ನೇ ಪ್ರಶ್ನೆ. ನಂಜರಾಜನ ಆಶ್ರಯದಲ್ಲಿದ್ದ ಕವಿ ಯಾರು ಅಂತ ಇದೆ. ನಂಜರಾಜನ ಆಶ್ರಯದಲ್ಲಿದ್ದಿದ್ದು ನಂಜುಂಡ ಕವಿ. ಇವ್ರ ಬಗ್ಗೆ ಒಂದು ಸ್ವಲ್ಪ ನೋಡೋದಾದರೆ, ಇವ್ರ ಕಾಲ ಸರಿಸುಮಾರು 1525. ನಡುಗನ್ನಡ ಕಾಲಘಟ್ಟದ ಕವಿಗಳಿವರು. ಮೊದಲಿಗೆ ಜೈನ ಧರ್ಮವನ್ನು ಆಶ್ರಯಿಸಿದ್ರು, ನಂತರದಲ್ಲಿ ಶೈವ ಧರ್ಮೀಯರಾದರು. ಇವರ ಕೃತಿ ರಾಮನಾಥ ಚರಿತೆ. ಅದನ್ನು ಕುಮಾರರಾಮನ ಸಾಂಗತ್ಯ ಅಂತಲೂ ಕೂಡ ಕರೀತಾರೆ. ಕನ್ನಡದ ಮೊದಲ ಚಾರಿತ್ರಿಕ ಕಾವ್ಯ, ವೀರ ಕಾವ್ಯ ಅನ್ನೋ ಹೆಗ್ಗಳಿಕೆಗೆ ಈ ಕೃತಿ ಪಾತ್ರ ಆಗಿದೆ. ಮಿಕ್ಕಿರೋಂಥ ಆಪ್ಷನ್ಸ್ಗಳಲ್ಲಿ ಲಕ್ಕಣ್ಣ ದಂಡೇಶ ಅಂತ ಇದ್ದಾರಲ್ವಾ, ಇವರು ಸರಿಸುಮಾರು 1425ರಲ್ಲಿ ವಿಜಯನಗರದ ಅರಸ ಆಗಿರುವಂಥ ಪ್ರೌಢದೇವರಾಯನ ಆಶ್ರಯದಲ್ಲಿದ್ದಂತಹ ಕವಿಗಳು. ವೀರಶೈವ ಧರ್ಮೀಯರಾಗಿದ್ದರು. ಉಭಯ ಭಾಷಾ ಕವಿಗಳು ಅಂತ ಕೂಡ ಇವರನ್ನು ಕರೀತಾರೆ. ಕನ್ನಡ ಮತ್ತು ಸಂಸ್ಕೃತ ಭಾಷೆ ತುಂಬ ಚೆನ್ನಾಗಿ ಬಲ್ಲವರಾಗಿದ್ದರು. ಪ್ರಾಂತ್ಯಾಧಿಕಾರಿ, ದಂಡನಾಯಕ ಪ್ಲಸ್ ಕವಿಗಳು ಆಗಿದ್ರು ಇವರು ಬರೆದಿರುವಂಥ ಕೃತಿ ಶಿವತತ್ವ ಚಿಂತಾಮಣಿ. ವಾರ್ಧಕ ಷಟ್ಪದಿಯಲ್ಲಿ ಈ ಕೃತಿಯನ್ನು ರಚನೆ ಮಾಡಿದ್ದಾರೆ. ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ ಅಂತಲೇ ಓದ್ಕೊಬೇಕು. ಕವಿಗಳ ಜೊತೆಗೆ ಕೃತಿಯನ್ನು ಸೇರಿಸಿ ಓದ್ಕೊಂಡ್ರೆ ತುಂಬ ಚೆನ್ನಾಗಿ ನೆನಪಿರುತ್ತೆ. ನೆಕ್ಸ್ಟ್ ಆಪ್ಷನ್ನು ಜನ್ನಕವಿ. ಜನ್ನಕವಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಹೊಯ್ಸಳರ ವೀರ ಬಲ್ಲಾಳನ ಆಶ್ರಯದಲ್ಲಿ 1225ರಲ್ಲಿ ಜೀವಿಸಿದಂತಹ ಕವಿಗಳಿವರು. ಕವಿ ಚಕ್ರವರ್ತಿ ಅನ್ನೋ ಬಿರುದು ಕೂಡ ಇದೆ ಇವರಿಗೆ. ತುಂಬ ಸಲ ಎಕ್ಸಾಮಲ್ಲಿ ನಾಳ್ ಪ್ರಭು ಜನಾರ್ದನ ದೇವ ಇದು ಯಾರ ಬಿರುದು ಅಂತ ಕೇಳಿದರೆ ಇದು ಜನ್ನಕವಿಯ ಬಿರುದು. ಇವರು ಬರೆದಿರುವಂಥ ಕೃತಿಗಳು ಅನುಭವ ಮುಕುರ, ಇದು ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ಕೃತಿ. ಯಶೋಧರ ಚರಿತೆ ಧಾರ್ಮಿಕ ಮತ್ತು ಲೌಕಿಕ ಕೃತಿ. ಇದು ಅನಂತನಾಥ ಪುರಾಣ, ಇದು ಕೂಡ ಧಾರ್ಮಿಕ ಕೃತಿಯಾಗಿದೆ. ಇನ್ನು ನೆಕ್ಸ್ಟ್ ಆಪ್ಷನ್ನಲ್ಲಿ ಗುಬ್ಬಿ ಮಲ್ಲನಾರ್ಯ ಅಂತ ಇದೆಯಲ್ವಾ, ಇವರು ಯಾವುದೇ ರಾಜಾಶ್ರಯವನ್ನು ಪಡ್ಕೊಂಡಿರುವಂತಹ ಕವಿಗಳಲ್ಲ. ಇವರು ಧಾರ್ಮಿಕ ಗುರುಗಳ ಮಾರ್ಗದರ್ಶನದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸೇವೆಯನ್ನು ಮಾಡಿರುವಂಥವ್ರು. ತೋಂಟದ ಸಿದ್ಧಲಿಂಗ ಯತಿಗಳ ಶಿಷ್ಯರಾಗಿದ್ದರು ಇವರು. ಇವ್ರ ಕಾಲ ಸರಿಸುಮಾರು 1520. ವೀರಶೈವ ಧರ್ಮದವರು. ಇವರು ವಾರ್ಧಕ ಷಟ್ಪದಿಯಲ್ಲಿ ಭಾವಚಿಂತಾರತ್ನ ಹಾಗೆ ವೀರಶೈವಾಮೃತ ಪುರಾಣ ಅನ್ನೋ ಕೃತಿಯನ್ನು ರಚನೆ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಕವಿರಾಜ ಮಾರ್ಗ ಕೃತಿ ಮೊದಲು ಮುದ್ರಣಗೊಂಡಿದ್ದು ಯಾವಾಗ ಅಂತ ಇದೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಕೆ.ಬಿ. ಪಾಠಕ್ ಅವರು ಸಂಪಾದನೆ ಮಾಡಿ 1898ರಲ್ಲಿ ಈ ಕೃತಿಯನ್ನು ಮೊದಲಿಗೆ ಮುದ್ರಣವನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ. ಗೊಂಬೆಯಾಟದ
ತೊಗಲುಗೊಂಬೆಯನ್ನು ಯಾವ ಪ್ರಾಣಿಯ ಚರ್ಮದಿಂದ ತಯಾರಿಸುತ್ತಾರೆ ಅಂತ ಇದೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಮೇಕೆ ಅಥವಾ ಜಿಂಕೆ. ಜಾನಪದ ಪ್ರದರ್ಶನ ಕಲೆಗಳಲ್ಲಿ ಯಕ್ಷಗಾನ, ಸಣ್ಣಾಟ, ದೊಡ್ಡಾಟದ ನಂತರ ಅತ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂಥದ್ದು ಈ ತೊಗಲುಗೊಂಬೆಯಾಟ ಹಾಗೆ ಸೂತ್ರದ ಗೊಂಬೆಯಾಟ. ಈ ಎರಡು ಸ್ವಲ್ಪ ಸಿಮಿಲರ್, ಒಂದೇ ಥರನೇ ಇದೆ, ಕನ್ಫ್ಯೂಸ್ ಆಗಬೇಡಿ. ಆ ಎರಡು ಚಿತ್ರನ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಫಸ್ಟಿಗೆ ಹಾಕಿರೋವಂಥ ಚಿತ್ರ ಅದು ತೊಗಲು ಗೊಂಬೆಯಾಟದ್ದು, ನೆಕ್ಸ್ಟು ಕೆಳಗಡೆ ಹಾಕಿರೋವಂಥದ್ದು ಸೂತ್ರದ ಗೊಂಬೆಯಾಟದ್ದು. ಎರಡು ಏನು ವ್ಯತ್ಯಾಸ ಅಂತಂದರೆ ನೋಡಿ, ಆಗಿನ ಕಾಲಘಟ್ಟಕ್ಕೆ ಸೂತ್ರದ ಗೊಂಬೆಯಾಟ ಅನ್ನೋದು ಸಮಾಜದ ಮೇಲು ವರ್ಗದವರ ಮನೋರಂಜನೆಯಾಗಿತ್ತಂತೆ. ಈ ತೊಗಲು ಗೊಂಬೆಯಾಟ ಅನ್ನೋದು ಸಮಾಜದ ಕೆಳವರ್ಗದವರ ಮನೋರಂಜನೆಯ ಕೇಂದ್ರ ಬಿಂದುವಾಗಿತ್ತು. ಸೂತ್ರದ ಗೊಂಬೆಯಾಟವನ್ನು ಸೂತ್ರಧಾರಿಗಳು ಸೂತ್ರದ ಗೊಂಬೆಯ ಮೂಲಕ ಬಣ್ಣ ಬಣ್ಣದ ಗೊಂಬೆಗಳನ್ನು ತಯಾರಿಸಿರ್ತಾರೆ. ಹಾಲಿವಾಣದ ಗೊಂಬೆಗಳು ಅಂತ ಕರೀತಾರೆ ಅದನ್ನು. ಹಗುರವಾಗಿರುತ್ತೆ, 2 ರಿಂದ 4 ಅಡಿ ಎತ್ತರ ಇರುತ್ತಷ್ಟೇ. ಅದು ಪಾತ್ರಗಳಿಗೆ ತಕ್ಕಂತೆ ಗೊಂಬೆಗಳಿಗೆ ಅಲಂಕಾರವನ್ನು ಮಾಡಿರ್ತಾರೆ. ಭಾಗವತ, ಮಹಾಭಾರತ, ರಾಮಾಯಣ ಈ ಥರ ಪಾತ್ರಗಳನ್ನು ಸೂತ್ರದ ಗೊಂಬೆಯಾಟದಲ್ಲಿ ಆಡಿಸ್ತಾರೆ. ಸೇಮ್ ಇದೇ ಪಾತ್ರಗಳು ಮಹಾಭಾರತ, ರಾಮಾಯಣನೇ ಈ ತೊಗಲು ಗೊಂಬೆಯಾಟದಲ್ಲೂ ಕೂಡ ಮಾಡೋಂಥದ್ದು. ಆದರೆ ಅಲ್ಲಿ ಕಿಡ್ಲೆ ಖ್ಯಾತರು ನಡೆಸ್ಕೊಡ್ತಾರೆ ಇದನ್ನು, ತೊಗಲು ಗೊಂಬೆಯಾಟ. ಇಲ್ಲಿ ಗೊಂಬೆ ಯಾವ ಥರ ಇರುತ್ತೆ ಅಂದರೆ ಚಪ್ಪಟೆ ಆಕಾರದಲ್ಲಿರುತ್ತೆ. ತೊಗಲಿನಿಂದ ಮಾಡಿರೋಂತಹ ಗೊಂಬೆಗಳು ಅಂದರೆ ಮೇಕೆ ಅಥವಾ ಜಿಂಕೆಯ ತೊಗಲು ಚರ್ಮದಿಂದ ಮಾಡಿರುವಂತಹ ಗೊಂಬೆಗಳಾಗಿರುತ್ತೆ. ಯಾವ ಆಕಾರಕ್ಕೆ ಬೇಕೋ ಆ ಚರ್ಮದಿಂದ ಆ ಆಕಾರಕ್ಕೆ ಕಟ್ ಮಾಡಿ ಅದಕ್ಕೆ ಬಣ್ಣವನ್ನು ತುಂಬಿ ಅಂಗಾಂಗಗಳನ್ನು ಬಿಡಿಸ್ತಾರೆ. ಇವಾಗ ನಾವು ಚಿತ್ರ ಬರಿತೀವಲ್ವಾ, ಆ ಚಿತ್ರವನ್ನು ಅದೇ ಚರ್ಮದ ಮೇಲೆ ಬರೆದು ಅಂಗಾಂಗಗಳನ್ನು ಕಟ್ ಮಾಡಿ ಅದಕ್ಕೆ ಬಣ್ಣವನ್ನು ಹಾಕುವಂಥದ್ದು. ಆ ತೊಗಲಿನ ಎರಡೂ ಕಡೆಗೂ ಸೂಕ್ಷ್ಮವಾಗಿ ಬಣ್ಣವನ್ನು ಹಾಕಿರ್ತಾರೆ. ಯಾಕಂದರೆ ಒಂದು ಪರದೆ ಮೇಲೆ ಬಿಳಿ ಬಟ್ಟೆ ಇರುತ್ತಲ್ವ, ಆ ಬಟ್ಟೆಯಿಂದ ಮುಂದಕ್ಕೆ ಜನಗಳು ಕೂತಿರ್ತಾರೆ. ಅದ್ರ ಹಿಂದೆ ಪಂಜಿನ ಬೆಳಕಿನಲ್ಲಿ ಈ ಗೊಂಬೆಗಳು ನೃತ್ಯವನ್ನು ಮಾಡ್ತವೆ. ಅದು ಯಾವ ಥರ ನಿರ್ಮಾಣ ಆಗುತ್ತೆ ನೋಡಿ. ಪ್ರದರ್ಶನ ನಡಿಬೇಕಾದ್ರೆ ಆ ಕಿಳ್ಳೆ ಖ್ಯಾತರ ಎಲ್ಲ ಕುಟುಂಬ ವರ್ಗದವರು ಕೂಡ ಭಾಗವಹಿಸ್ತಾರೆ. ಒಂದು ಕುಟುಂಬ ಅಂತ ಇರುತ್ತೆ, ಒಂದು 5-6 ಜನ ಇರ್ತಾರಲ್ವ, ಅವ್ರು ಎಲ್ಲರೂ ಇಲ್ಲಿ ಭಾಗವಹಿಸ್ತಾರೆ. 4 ಅಥವಾ 5 ಚದರಡಿ ಜಾಗದಲ್ಲಿ ಪರದೆ ಹಾಕಿ ವೇದಿಕೆಯನ್ನು ನಿರ್ಮಾಣ ಮಾಡ್ತಾರೆ. ಪರದೆಯ ಹಿಂದ್ಗಡೆ ಅಲ್ಲೊಂದು ಸ್ವಲ್ಪ ದೂರದಲ್ಲಿ ಕೊನೆಯಲ್ಲಿ ಪ್ರಕಾಶಮಾನವಾಗಿ ಉರಿಯುವಂಥ ಪಂಜನ್ನು ಇರಿಸಿರ್ತಾರೆ. ಯಾಕೆ ಇರಿಸ್ತಾರೆ ಹೇಳಿ? ಪರದೆಯ ಮಧ್ಯ ಗೊಂಬೆಗಳು ಎಲ್ಲರಿಗೂ ಕಾಣಬೇಕಲ್ವಾ ಆ ಒಂದು ಬೆಳಕಲ್ಲಿ. ಹಾಗಾಗಿ ಈ ತೊಗಲುಗಳು ಯಾವ ರೀತಿ ನೃತ್ಯ ಮಾಡ್ತವೆ? ಸೂಕ್ಷ್ಮವಾಗಿರುವಂಥ ದಾರ ಹಾಗೆ ತೆಳ್ಳನೆಯ ಕಡ್ಡಿಗಳಿಂದ ಗೊಂಬೆಯ ಚಲನವಲನಗಳನ್ನು ನಿಯಂತ್ರಣ ಮಾಡ್ತಾ ಇರ್ತಾನೆ ಸೂತ್ರಧಾರ. ಏನಿಲ್ಲ ಅಂದರೂ ಸರಿಸುಮಾರು 4 ರಿಂದ 5 ಗಂಟೆ ಈ ಪ್ರದರ್ಶನ ಕಲೆ ನಡೆಯುತ್ತೆ ತೊಗಲು ಗೊಂಬೆಯಾಟ. ನೆಕ್ಸ್ಟ್ 26ನೇ ಪ್ರಶ್ನೆ, ಕನ್ನಡದಲ್ಲಿ ಉಪಲಬ್ಧವಾದ ಅತಿ ಪ್ರಾಚೀನ ಹಸ್ತಪ್ರತಿ ಯಾವುದು ಅಂತ ಇದೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ರನ್ನನ ಗದಾಯುದ್ಧ. ಅತಿ ಪ್ರಾಚೀನ ಹಸ್ತಪ್ರತಿ ಸಿಕ್ಕಿರುವಂಥದ್ದು ನೋಡಿ. ಉಪಲಬ್ಧವಾಗಿರುವಂಥ ಅತಿ ಪ್ರಾಚೀನ ಕೃತಿ ಅಂತ ಕೇಳ್ತಾ ಇಲ್ಲ, ಹಸ್ತಪ್ರತಿ ಯಾವ್ದು ಸಿಕ್ಕಿದೆ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಗದಾಯುದ್ಧ. ಯಾಕಂದರೆ ಇದನ್ನು SG ನರಸಿಂಹಾಚಾರ್ ಹಾಗೆ MA ರಾಮಾನುಜಾಯಂಗಾರ್ ಅವರು 1895ರಲ್ಲಿ ಹಸ್ತಪ್ರತಿಯನ್ನು ಸಂಗ್ರಹಿಸಿ ಮುದ್ರಣವನ್ನು ಮಾಡ್ತಾರೆ. 1895ರಲ್ಲಿ. ಇನ್ನು ಆದಿಪುರಾಣ ಯಾಕೆ, ಅದೂ ಆಗುತ್ತೆ ಆನ್ಸರು, ಬಟ್ ಆ್ಯಕ್ಯುರೇಟಾಗಿ ಹೇಳಬೇಕು ಅಂದರೆ ಗದಾಯುದ್ಧ ಸರಿ. ಆದಿಪುರಾಣ SG ನರಸಿಂಹಾಚಾರ್ ಅವರು ಸಂಪಾದನೆ ಮಾಡಿ 1900ರಲ್ಲಿ ಮೊದಲ ಮುದ್ರಣಗೊಳ್ಳುತ್ತೆ ಅದು. ಹಾಗಾಗಿ ಗದಾಯುದ್ಧ ಸರಿಯಾಗಿರುವಂಥ ಉತ್ತರ. ಅಕಸ್ಮಾತ್ ಗದಾಯುದ್ಧ ಆಪ್ಷನಲ್ಲೇ ಇಲ್ಲ ಅಂತಂದರೆ ಆದಿಪುರಾಣ ರೈಟ್. ನೆಕ್ಸ್ಟ್ 27ನೇ ಪ್ರಶ್ನೆ, ಅರ್ಥಾಂತರ ನ್ಯಾಸಪ್ರಿಯ ಎಂದು ಕರೆಯಲ್ಪಡುವವರು ಯಾರು ಅಂತ ಇದೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ನಾಗಚಂದ್ರ ಕವಿ. ಈ ಕವಿಗಳ ಬಗ್ಗೆ ಸ್ವಲ್ಪ ನೋಡೋದಾದರೆ ಇವರು ಸರಿಸುಮಾರು 1100ರಲ್ಲಿ ಬದುಕಿರುವಂತಹ ಕವಿಗಳು ಇವರು, ನಾಗಚಂದ್ರ ಕವಿಗಳು. ಇವರನ್ನು ಅಭಿನವ ಪಂಪ, ಭಾರತೀ ಕರ್ಣಪುರ, ಕವಿತಾ ಮನೋಹರ ಅಂತಲೂ ಕೂಡ ಕರೀತಾರೆ. ನಿನಗೆ ರಸಮುಂದೆ ಶಾಂತಮೇ ಜಿನೇಂದ್ರ ಅಂತ ಶಾಂತರಸವನ್ನು ಪ್ರತಿಪಾದನೆ ಮಾಡಿರುವಂತಹ ಮಲ್ಲಿನಾಥ ಚರಿತೆ ಅನ್ನೋ ಕೃತಿಯನ್ನು ಬರೆದಿದ್ದು ನಾಗಚಂದ್ರ ಕವಿ. ಹಾಗೆ ಪಂಪ ರಾಮಾಯಣ ಅಥವಾ ರಾಮಚಂದ್ರ ಚರಿತ ಪುರಾಣ, ಪದ್ಮಪತ್ರದ ಜಲಬಿಂದುವಿನಂತೆ ಚರಿತವಾದುದು ಚಿತ್ತ, ಈ ಒಂದು ವಾಕ್ಯ ಇದೇ ಕೃತಿಯಲ್ಲಿ ಇರುವಂಥದ್ದು. ಇದು ಕನ್ನಡದ ಉಪಲಬ್ಧವಿರುವಂತಹ ಮೊದಲನೆಯ ಜೈನ ರಾಮಾಯಣ ಅನ್ನೋ ಹೆಗ್ಗಳಿಕೆಗೆ ಪಂಪ ರಾಮಾಯಣ ಪಾತ್ರ ಆಗಿದೆ. ನೆಕ್ಸ್ಟ್ ಮಿಕ್ಕಿರುವಂಥ ಆಪ್ಷನ್ನಲ್ಲಿ ಲಕ್ಷ್ಮೀಶ ಅಂತ ಇದೆಯಲ್ವಾ, ಇವರನ್ನು ನಾದಲೋಲ, ಕರ್ನಾಟಕ ಕವಿ ಚೂತವನ ಚೈತ್ರ, ಉಪಮಾ ಲೋಲ ಅಂತ ಕರೀತಾರೆ. ಜೈಮಿನಿ ಭಾರತವನ್ನು ವಾರ್ಧಕ ಷಟ್ಪದಿಯಲ್ಲಿ ರಚನೆ ಮಾಡಿದ್ದಾರೆ. ನೆಕ್ಸ್ಟು ಹರಿಹರ ಕವಿ, ರಗಳೆಯ ಕವಿ, ಶಿವಕವಿ ಅನ್ನೋ ಬಿರುದನ್ನು ಹೊಂದಿದ್ರು. ಷಡಕ್ಷರ ದೇವ ಈತರನ್ನ ಹರೀಶ್ವರ ಸೇನಾ ಕವಿ ಕಮ್ ಅಂತ ಕರೆದಿದ್ದಾರೆ. ಇವರ ವಿಶೇಷತೆ ಏನು ಅಂತಂದರೆ ರಳ ಕುಳ ಕ್ಷಳಗಳನ್ನು ಸಂಪೂರ್ಣವಾಗಿ ವರ್ಜಿಸಿ ಒಂದು ದಿಟ್ಟತನವನ್ನು ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ ತೋರಿಸಿದ್ದಾರೆ. ಅಲ್ಲಿವರೆಗೂ ಅಂದರೆ ಈ ಹಳಗನ್ನಡ ಕಾಲಘಟ್ಟದಲ್ಲಿ ಇದೆಲ್ಲ ತುಂಬ ಪ್ರಚಲಿತದಲ್ಲಿತ್ತು, ಆದರೆ ಇಲ್ಲಿ ನಡುಗನ್ನಡ ಕಾಲಘಟ್ಟದಲ್ಲಿ ಅವೆಲ್ಲವನ್ನು ವರ್ಜಿಸ್ಬಿಟ್ಟಿದ್ದಾರೆ ಹರಿಹರ ಕವಿ. ನೆಕ್ಸ್ಟ್ ಆಪ್ಷನ್ ಕುಮಾರವ್ಯಾಸ. ಕುಮಾರವ್ಯಾಸನ ಕುಮಾರವ್ಯಾಸ ಭಾರತ, ಕರ್ನಾಟಕ ಭಾರತ ಕಥಾಮಂಜರಿ, ಗದಗಿನ ಭಾರತ, ಇದೆಲ್ಲ ಇವರು ಬರೆದಿರುವಂಥ ಒಂದೇ ಕೃತಿಗಿರುವಂತಹ ಹಲವಾರು ಹೆಸರುಗಳು. ಇವರನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೀತಾರೆ.
ಇದು ಒಂದೇ ಬಿರುದ ಅಂತಂದರೆ ಇಲ್ಲ. ಕುಮಾರವ್ಯಾಸ ಯೋಗೀಂದ್ರ, ಕುಮಾರವ್ಯಾಸ ಮುನಿ, ಶಕರೂಪ ಅಂತ ಕರೀತಾರೆ. ಈ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅನ್ನೋ ಬಿರುದನ್ನು ಕೊಟ್ಟವರು SV ರಂಗಣ್ಣ. ನೆಕ್ಸ್ಟ್ ಪ್ರಶ್ನೆ 28ನೇ ಪ್ರಶ್ನೆ. ಮಾಗಿಯ ಕೋಗಿಲೆ ಬಾಯಿ ಬಿಡುವಂತೆ ಕಳ್ಳಂಗೆ ಬೆಳ್ದಿಂಗಳು ಸೊಗಸದು, ಈ ಸಾಲು ಯಾವ ಕೃತಿಯಲ್ಲಿದೆ ಅಂತ ಇದೆ. ಸರಿಯಾಗಿರುವಂಥ ಉತ್ತರ ಧರ್ಮಾಮೃತ ಕೃತಿ. ನಯಸೇನ ಕವಿ ಬರೆದಿರುವಂತಹ ಧರ್ಮಾಮೃತ. ಇವರನ್ನು ಪರಮತ ವಿಡಂಬನೆ ಮೂಲಕ ಸ್ವಮತಕ್ಕೆ ಅಡಿಗಲ್ಲು ಹಾಕಿದಂತಹ ಮೊದಲ ಜೈನ ಕವಿ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡಿ, ಸಮಯ ಪರೀಕ್ಷೆ ಅಂತ. ಬ್ರಹ್ಮಶಿವನ ಸಮಯ ಪರೀಕ್ಷೆ, ಇದು ಕೂಡ ವಿಡಂಬನಾ ಕೃತಿನೇ, ಸಮಯ ಪರೀಕ್ಷೆ ಅಂತ ಅನ್ನೋದು. ಇಲ್ಲಿ ವಿಡಂಬನಾಕಾರ ಯಾರು ಅಂತಂದರೆ ನಾವು ಬ್ರಹ್ಮಶಿವನ್ಗೆ ಹಾಕಬೇಕು. ಆದರೆ ಮೊಟ್ಟ ಮೊದಲ ಬಾರಿಗೆ ಅಡಿಗಲ್ಲು ಹಾಕಿದ್ದು ಈ ವಿಡಂಬನೆ ಅನ್ನೋ ಒಂದು ಜಾನರ್ಗೆ ಅಂದರೆ ಅದು ನಯಸೇನ ಕವಿ. ನೆಕ್ಸ್ಟ್ 29ನೇ ಪ್ರಶ್ನೆ. ರಳ ಕುಳ ಕ್ಷಳಗಳನ್ನು ಹೋಗಲಾಡಿಸಿದ ಕವಿ ಯಾರು ಅಂತ ಕೇಳಿದ್ದಾರೆ. ಇದು ಆಲ್ರೆಡಿ ತಿಳ್ಕೊಂಡಿದ್ದೀವಲ್ವಾ ಹಿಂದೆಯೇ, ಹರಿಹರ ಕವಿ. 30ನೇ ಪ್ರಶ್ನೆ. ಭರತನ ರಸಸೂತ್ರದ ವ್ಯಾಖ್ಯಾನಕಾರರ ವಾದಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ನೇರವಾಗಿ ಉತ್ತರವನ್ನೇ ನೋಡೋದಾದರೆ ಭಟ್ಟಲೊಲ್ಲಟನ ಉತ್ಪತ್ತಿವಾದ, ಶ್ರೀಶಂಕುಕನ ಅನುಮಿತಿವಾದ, ಚಿತ್ರದುರ್ಗ ನ್ಯಾಯ ಕೂಡ ಇವ್ರದೇನೆ. ಭಟ್ಟ ನಾಯಕನ ಸಾಧಾರಣೀಕರಣವಾದ, ಅಭಿನವಗುಪ್ತನ ಅಭಿವ್ಯಕ್ತಿವಾದ ಅಥವಾ ಅನುಭೂತಿವಾದ. ನೆಕ್ಸ್ಟ್ 31ನೇ ಪ್ರಶ್ನೆ. ಯಾವುದೇ ಸಂಸ್ಕೃತ ಕಾವ್ಯದ ಮಾದರಿಯನ್ನು ಅನುಸರಿಸದೆ ಬರೆದ ಪದ್ಯ ಕಾವ್ಯ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ವರ್ಣಕ. ನಡುಗನ್ನಡದ ಕೃತಿಗಳೆಲ್ಲವೂ ವರ್ಣಕಗಳು ಅಂತ ಕರೆಸ್ಕೊಂಡ್ರೆ ಹಳಗನ್ನಡದ ಚಂಪೂ ಶೈಲಿ ಕಾವ್ಯ ಎಲ್ಲವೂ ವಸ್ತುಕಗಳಾಗಿರ್ತವೆ. ಇದು ದೇಸಿ ಕಾವ್ಯ, ಅದು ಮಾರ್ಗ ಕಾವ್ಯ ಪರಂಪರೆ. ಅಂದರೆ 10ನೇ ಶತಮಾನದ ಕೃತಿಗಳೆಲ್ಲವೂ ಮಾರ್ಗ ಕಾವ್ಯ ಪರಂಪರೆ. ನಡುಗನ್ನಡ ಕಾಲದ ಕಾವ್ಯ ಎಲ್ಲವೂ ದೇಸಿ ಕಾವ್ಯ. ನೆಕ್ಸ್ಟ್ 32ನೇ ಪ್ರಶ್ನೆ. ಎ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದಿ ದ್ರಾವಿಡಿಯನ್ ಲ್ಯಾಂಗ್ವೇಜಸ್ ಬರೆದವರು ಯಾರು ಅಂತ ಕೇಳಿದರೆ ಸರಿಯಾಗಿರುವಂಥ ಉತ್ತರ ಕಾಲ್ಡ್ವೆಲ್ ಅವರು. ಇನ್ನು ನರಸಿಂಹಾಚಾರ್ ಅವರು ಕರ್ನಾಟಕ ಕವಿಚರಿತೆ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ಸುನೀತಾ ಕುಮಾರ್ ಚಟರ್ಜಿ ಅವರು ದ ಒರಿಜಿನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದಿ ಬೆಂಗಾಲಿ ಅನ್ನೋ ಕೃತಿಯನ್ನು ಬರೆದಿದ್ರೆ ಮ್ಯಾಕ್ಸ್ ಮುಲ್ಲರ್ ಅವರು ಇಂಡಿಯಾ ವಾಟ್ ಕ್ಯಾನ್ ಇಟ್ ಟೀಚಸ್ ಮತ್ತು ಎ ಹಿಸ್ಟ್ರಿ ಆಫ್ ಏನ್ಷಿಯಂಟ್ ಸ್ಯಾನ್ಸ್ಕ್ರಿಟ್ ಲಿಟ್ರೇಚರ್ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ನೆಕ್ಸ್ಟ್ 33ನೇ ಪ್ರಶ್ನೆ. ಕನ್ನಡ ಲಕ್ಷಣ ಗ್ರಂಥಗಳನ್ನು ಹೊಂದಿಸಿ ಬರೆಯಿರಿ. ಶ್ರೀ ವಿಜಯ ಬರೆದಿರುವಂಥದ್ದು ಕವಿರಾಜ ಮಾರ್ಗ ಕೃತಿ. ನಾಗವರ್ಮ, ಇಲ್ಲಿ ಕೇಳಿರೋದು 2ನೇ ನಾಗವರ್ಮ ಕಾವ್ಯಾಲೋಲ ಅನ್ನೋ ಕೃತಿ. 1ನೇ ನಾಗವರ್ಮಂದು ಯಾವುದು ಹೇಳಿ? ಚಂದೋಂಬುದಿ ಮತ್ತು ಕರ್ನಾಟಕ ಕಾದಂಬರಿ 1ನೇ ನಾಗವರ್ಮಂದು. ಇದು ಕಾವ್ಯಾಲೋಲ, 2ನೇ ನಾಗವರ್ಮ. ನೆಕ್ಸ್ಟ್ ಉದಯಾದಿತ್ಯ ಅಂತ ಇದೆ, ಉದಯಾದಿತ್ಯ ಅಲಂಕಾರ ಅಲ್ಲೇ ಇದೆಯಲ್ವಾ. ನೆಕ್ಸ್ಟ್ ಕವಿ ಕಾಮ ಬರೆದಿರುವಂಥದ್ದು ಶೃಂಗಾರ ರತ್ನಾಕರ, ಇದನ್ನು ರಸವಿವೇಕ ಅಂತಲೂ ಕೂಡ ಕರೀತಾರೆ. ಸಾಳ್ವ ಕವಿ ಬರೆದಿರುವಂಥದ್ದು ರಸರತ್ನಾಕರ ಮತ್ತು ಸಾಳ್ವ ಭಾರತ ಅನ್ನೋ ಕೃತಿ ಕೂಡ ಇವ್ರದೇನೇನೆ. ನೆಕ್ಸ್ಟ್ 34ನೇ ಪ್ರಶ್ನೆ. ಅರಿಸ್ಟಾಟಲ್ನ ಕೆಥಾರ್ಸಿಸ್ ಪರಿಕಲ್ಪನೆಗೆ ಸಾಮ್ಯತೆ ಇರುವ ಭಾರತೀಯ ಪರಿಕಲ್ಪನೆ ಯಾವುದು ಅಂತ ಇದೆ. ಕೆಥಾರ್ಸಿಸ್, ಇದನ್ನು ಭಾವ ವಿರೇಚನೆ ಅಂತ ಕರೀತಾರೆ ಕನ್ನಡದಲ್ಲಿ. ಇದನ್ನು ಒಂದು ಫಿಲಮ್ ಎಕ್ಸಾಂಪಲ್ ಕೊಟ್ಟು ನಿಮಗೆ ಅರ್ಥ ಮಾಡಿಸ್ಬೇಕು ಅಂತಂದರೆ ಮುಂಗಾರು ಮಳೆ ಭಾಗ 1 ಫಿಲಮ್ ನೋಡಿದ್ದೀರಲ್ವಾ, ಅದರಲ್ಲಿ ಸ್ಟಾರ್ಟಿಂಗೆಲ್ಲ ಒಳ್ಳೆ ಖುಷಿಯಾಗಿ ನರೇಟ್ ಮಾಡಿದ್ದಾರೆ. ಎಲ್ಲ ರಸಗಳ ಉತ್ಪತ್ತಿ ಆಗುತ್ತೆ. ಅಂದರೆ ಗಣೇಶ್ ಮತ್ತು ಸಂಜನಾ ಗಾಂಧಿಯವರ ಪ್ರೀತಿ ಪ್ರೇಮ, ಅಪ್ಪ ಮಗಳ ಸಂಭಾಷಣೆ, ಆಮೇಲೆ ಅವ್ರ ಪ್ರೀತಿ ನಿವೇದನೆ ಮಾಡ್ಕೊಬೇಕಾದ್ರೆ ಆ ಒಂದು ಸಿಚುವೇಷನಲ್ಲಿ ನಮ್ಮ ಮನಸ್ಸಲ್ಲೂ ಕೂಡ ಏನೋ ಒಂದು ರೀತಿ ತಳಮಳ, ಒಪ್ಕೋತಾರೋ ಇಲ್ವೋ ಅದೆಲ್ಲ ನಡೀತಿರುತ್ತೆ ಅಲ್ವಾ ಮನಸ್ಸಲ್ಲಿ. ಒಂದು ಭಾವನೆಗಳ ಸಂಘರ್ಷ ನಡೀತಾ ಇರುತ್ತೆ ನಮ್ಮ ಮನಸ್ಸಲ್ಲಿ. ಪ್ರೀತಿ ಎಲ್ಲ ಹೇಳ್ಕೊಂಡಾಯಿತು, ಇವಾಗ ಇಬ್ಬರು ಪ್ರೀತಿ ಮಾಡ್ತಾ ಇದ್ದಾರೆ. ಆದರೆ ಅವಳ ಮದುವೆಗೆ ಅಂತಲೇ ಅಲ್ವಾ ಬಂದಿದ್ದಿತ್ತು, ಸಂಜನಾ ಗಾಂಧಿ ಅವ್ರ ಮದುವೆಗೆ ಅಂತಲೇ ಬಂದಿದ್ದಿತ್ತಲ್ವಾ. ತಾಯಿ ಹತ್ರ ಹೋಗಿ ಗಣೇಶ್ ಅವ್ರು ಹೇಳ್ಕೊತಾರೆ ನಾನು ಈ ಥರ ಹಿಂಗೆ ಲವ್ ಮಾಡ್ತಾಯಿದ್ದೀನಿ ಅಂತ. ತಾಯಿ ಅದಕ್ಕೆ ಒಪ್ಕೊಳ್ಳೋದೇ ಇಲ್ಲ, ಅವರು ತುಂಬ ಕಷ್ಟಪಟ್ಟು ಮಗಳನ್ನ ಬೆಳೆಸಿದ್ದಾರೆ, ನಿನ್ನಿಂದ ಈ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು, ಅವರು ನಮ್ಮನ್ನು ತುಂಬ ಎತ್ತರದ ಸ್ಥಾನದಲ್ಲಿ ಇಟ್ಟಿದ್ದಾರೆ, ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾರೆ ಅವ್ರ ಅಮ್ಮಂಗೆ ಮಾತು ಕೂಡ ಕೊಟ್ಬಿಡ್ತಾರೆ ಗಣೇಶ್ ಅವರು. ಇದಾದಮೇಲೆ ಪಾಪ ಅವಳು ಎಷ್ಟೇ ಹತ್ರಕ್ಕೆ ಹೋದ್ರು ಹೀರೋಯಿನ್ನು ಗಣೇಶ್ ಅವ್ರನ್ನ ತುಂಬ ಅವಾಯ್ಡ್ ಮಾಡ್ತಾ ಇರ್ತಾರೆ. ಮನ್ಸಲ್ಲಿ ಪ್ರೀತಿ ಇದ್ರೂ ಅವಾಯ್ಡ್ ಮಾಡ್ತಾರೆ ಅಮ್ಮನ ಕೊಟ್ಟಿರೋ ಮಾತಿಗೋಸ್ಕರ. ಕೊನೆದಾಗಿ ಹೀರೋಯಿನ್ ಬಂದು ಕೇಳ್ತಾಳೆ, ಯಾಕೆ ಈ ಥರ ಮಾಡ್ತಾ ಇದೆಯಾ, ನನ್ನ ಮೇಲೆ ಪ್ರೀತಿ ಇಲ್ವಾ ನಿನಗೆ ಅಂತ ಕೇಳಿದಾಗ, ಪ್ರೀತಿನ ಕೆಲವೇ ದಿನಗಳಲ್ಲಿ ಮದುವೆ ಮಾಡ್ಕೊಂಡು ಹೋಗೋ ನೀನು ಈಗ ಬಂದಿರೋ ನನ್ನನ್ನು ಪ್ರೀತಿ ಮಾಡ್ತಾ ಇದೆಯಾ, ನಾಳೆ ದಿನ ನನ್ನನ್ನು ಬಿಟ್ಟು ಇನ್ಯಾರನ್ನೋ ಪ್ರೀತಿ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅಂತ ಅವಳಿಗೆ ಅವಮಾನ ಆಗೋ ರೀತಿ ಮಾತಾಡ್ಬಿಡ್ತಾನೆ. ಅವಳು ಅಲ್ಲೇ ಹೊಡೆದ್ಬಿಟ್ಟು ಬ್ರೇಕಪ್ ಮಾಡ್ಕೊಂಡು ಹೊರಟೋಗ್ಬಿಡ್ತಾಳೆ. ಪಾಪ ಗಣೇಶ್ಗೆ ತುಂಬಾ ಬೇಜಾರಾಗುತ್ತೆ. ತಾನು ಇಷ್ಟಪಟ್ಟಿರೋವಂಥ ಹುಡುಗಿ ನಾನೇ ನನ್ನ ಕೈಯಾರೆ ಅವಳನ್ನು ದೂರ ಮಾಡ್ಕೊತಾ ಇದ್ದೀನಿ ಅಂತ ತುಂಬಾ ನೊಂದ್ಕೊತಾರೆ ನೋಡಿ. ಈ ಸನ್ನಿವೇಶದಲ್ಲೂ ಕೂಡ ನಮಗೆ ಒಂದು ರೀತಿ ತುಂಬಾ ಮನಸ್ಸಿಗೆ ದುಃಖ ಆಗುತ್ತಲ್ವಾ. ಈ ಸೀನ್ ನೋಡಬೇಕಾದ್ರೆ ನಮಗೆ ಶೋಕ ಸ್ಥಾಯಿ ಭಾವದ ಜೊತೆಗೆ ಕರುಣಾರಸ ಮೇಳೈಸುತ್ತೆ, ಉದ್ಭವಿಸುತ್ತೆ ನಮ್ಮಲ್ಲಿ. ನಿಜವಾಗೂ ನಮಗೆ ನಮ್ಮ ಜೀವನದಲ್ಲಿ ನಡೀತಾ ಇದೆಯೇನೋ, ನಮ್ಮ ಮುಂದೆನೇ ಇವರಿಬ್ಬರು ದೂರ ಆಗ್ತಾ ಇದ್ದಾರಲ್ಲ ಅಂತ ನಮಗೆ ತುಂಬ ನೋವಾಗುತ್ತೆ ಮನಸ್ಸಿಗೆ.
ಇನ್ನು ಕೊನೆ ಸೀನು ಮದುವೆ ಆಗ್ತಾ ಇರುತ್ತೆ ಹೀರೋಯಿನ್ಗೆ. ಈ ಕಡೆ ಗಣೇಶ್ ಎಲ್ಲರನ್ನು ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಮೊಲ ಗಣೇಶ್ನ ಹಿಂಬಾಲಿಸ್ಕೊಂಡು ಬರುತ್ತೆ. ಮೊಲನೂ ಕರ್ಕೊಂಡು ಗಣೇಶ್ ಕಾರಲ್ಲಿ ಹೋಗ್ತಾನೆ. ಹೀರೋನ ಪ್ರಾಣ ಸ್ನೇಹಿತ ಈ ಮೊಲ, ದೇವದಾಸ್ ಅಂತ ಹೆಸರಿಟ್ಟಿರ್ತಾರೆ ಈ ಮೊಲಕ್ಕೆ. ನೋಡಿ, ಆ ಹೀರೋ ಏನು ನೋವನ್ನು ಅನುಭವಿಸ್ತಾ ಇದ್ನೋ ಆ ನೋವಿನ ಅನುಭವ ಪಾಪ ಈ ದೇವದಾಸ್ಗೆ ಆಗ್ತಾ ಇತ್ತು. ಇನ್ನು ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ. ಇದು ಪಾಪ ಊಟ ಬಿಟ್ಬಿಟ್ಟಿತ್ತು, ಸತ್ತೋಗ್ಬಿಡುತ್ತೆ ಕೊನೆಗೆ ಮೊಲ. ಆ ದೃಶ್ಯ ಅಂತೂ ನಮಗೆ ಒಂದು ರೀತಿ ಮನಸ್ಸನ್ನ ಕಲಿಸ್ದಂಗೆ ಅನಿಸ್ಬಿಡುತ್ತೆ ನನಗೆ ಪರ್ಸ್ನಲಿ ನನಗೆ ಹಂಗೆ ಅನಿಸಿತ್ತು. ತುಂಬಾ ದುಃಖ ಆಯಿತು, ನನಗೆ ಜಿಗುಪ್ಸೆ ಅನಿಸ್ಬಿಡ್ತು. ಈ ಕಡೆ ಮೊಲನಾದರೂ ಜೊತೆಲಿರುತ್ತೆ ನೊಂದಿರೋಂಥ ವ್ಯಕ್ತಿ ಜೊತೆ, ಅಂದರೆ ಮೊಲನೂ ಸತ್ತೋಯ್ತು. ಇದ್ದಿದ್ದು ದುಃಖ ದುಪ್ಪಟ್ಟಾಗೋಯ್ತು. ಆ ಕಡೆ ಹುಡುಗಿ ಮದುವೆ ಮಾಡ್ಕೊತಾ ಇದ್ದಾಳೆ. ಪಾಪ ಗಣೇಶ್ ಅವ್ರದ್ದು ಪರಿಸ್ಥಿತಿ ಯಾವ ಥರ ಇರ್ಬೋದು ನೆನಪಿಸ್ಕೊಳ್ಳಿ. ತುಂಬಾ ನೋವಾಗುತ್ತೆ ಅಲ್ವಾ. ಆ ಫಿಲಮ್ ಕೊನೆಯದಾಗಿ ನಮ್ಮ ಮನಸ್ಸು ತುಂಬಿ ಬರುತ್ತೆ, ಸಿಕ್ಕಾಪಟ್ಟೆ ನೋವಲ್ಲಿರುತ್ತೆ. ಆ ಫಿಲಮ್ ಮುಗ್ದಾದಮೇಲೆ ಇಮಿಡಿಯೇಟ್ಲಿ ನಾವು ವಾಸ್ತವ ಪ್ರಪಂಚಕ್ಕೆ ಬಂದ್ಬಿಡ್ತೀವಿ ಅಲ್ವಾ. ಮತ್ತು ನಾವು ಅದೇ ಫಿಲಮಲ್ಲಿ ಅದೇ ಒಂದು ಸೀನಲ್ಲಿ ಸ್ಟಕ್ ಆಗಿರೋದಿಲ್ಲ. ಅಯ್ಯೋ ಹಂಗಾಗೋಗ್ಬಿಡ್ತು, ಹಂಗಿರೋದಿಲ್ಲ. ಫಿಲಮ್ ಮುಗಿತಾ ಅಷ್ಟೇ, ಆ ಭಾವನೆಗಳು ಅಲ್ಲಿಗೆ ಮಾಯ ಆಗ್ಬಿಡುತ್ತೆ, ಉಪಶಮನ ಆಗ್ಬಿಡುತ್ತೆ. ಇದನ್ನೇ ಕೆಥಾರ್ಸಿಸ್ ಅಂತ ಕರೆಯೋದು. ಎಲ್ಲ ಭಾವನೆಗಳನ್ನು ಅನುಭವಿಸಿ ಆ ಭಾವನೆಗಳ ಸಂಘರ್ಷದಲ್ಲಿ ಮಾನವ ಮಿಂದು ಎದ್ದು ಕೊನೆಗೆ ಆ ಎಲ್ಲ ಭಾವನೆಗಳು ಉಪಶಮನ ಆಗುವಂಥದ್ದನ್ನು ನಾವು ಕೆಥಾರ್ಸಿಸ್ ಅಂತ ಕರೀತಾರೆ. ಕೆಥಾರ್ಸಿಸ್ ಅನ್ನೋ ಪದ ವೈದ್ಯಕೀಯ ಲೋಕಕ್ಕೆ ಸಂಬಂಧಪಟ್ಟಿದ್ದು. ಅದನ್ನು ಅರಿಸ್ಟಾಟಲ್ ಅವರು ಇದಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ. ಇಷ್ಟುದ್ದ ಫಿಲಮ್ದು ಒಂದು ರಿವ್ಯೂನೇ ಕೇಳಾದ್ಮೇಲೆ ನಿಮಗೆ ಉತ್ತರನೂ ಗೊತ್ತಾಗಿರುತ್ತಲ್ವ. ಆಪ್ಷನ್ ಎ ರಸ ಸಿದ್ಧಾಂತ, ಕೆಥಾರ್ಸಿಸ್ಗೆ ಕನ್ನಡದಲ್ಲಿ ಸಂವಾದಿಯಾಗಿ ಬಂದಿರುವಂಥ ಪರಿಕಲ್ಪನೆ. ನೆಕ್ಸ್ಟ್ 35ನೇ ಪ್ರಶ್ನೆ, ಗಂಗಾಧರಂ ಶಾಸನವನ್ನು ಮೊದಲು ಓದಿದವರು ಯಾರು ಅಂತ ಕೇಳಿದ್ದಾರೆ. ನೋಡಿ, ಈ ಶಾಸನವನ್ನು ಬೊಮ್ಮಲಗುಡ್ಡ ಶಾಸನ, ಜಿನವಲ್ಲಭರ ಶಾಸನ, ಕುರುಕ್ಯಾಲ ಶಾಸನ ಅಂತೆಲ್ಲ ಕರೀತಾರೆ. ಪಂಪನ ಬಗ್ಗೆ ನಮಗೆ ಗೊತ್ತಿಲ್ಲದಿರೋಂಥ ವಿಷಯವನ್ನು ತಿಳಿಸುವಂಥದ್ದೇ ಈ ಜಿನವಲ್ಲಭನ ಶಾಸನ. ಜಿನವಲ್ಲಭ ಪಂಪನ ತಮ್ಮ. ಈ ಶಾಸನವನ್ನು 1966ರಲ್ಲಿ ಡಾಕ್ಟರ್ ಎನ್ ವೆಂಕಟರಮಣರವರು ಬೆಳಕಿಗೆ ತೊಗೊಂಬರ್ತಾರೆ. ಇವರೇ ಮೊಟ್ಟ ಮೊದಲ ಬಾರಿಗೆ ಈ ಶಾಸನವನ್ನು ಓದಿದ್ದು. ಗಂಗಾಧರಂ ಶಾಸನ ಅಂತಲೇ ಇವ್ರ ಹೆಸರು ಕೊಟ್ಟಿದ್ದು. ಆದರೆ ಇದನ್ನು ನಂತರದಲ್ಲಿ GSS ಅವರು ಕುರುಕ್ಯಾಲ ಶಾಸನ ಅಂತ ಹೆಸರಿಟ್ರು. ಯಾಕಂದರೆ ಈ ಶಾಸನ ಸಿಕ್ಕಿರೋಂಥ ಜಾಗದಿಂದ ಒಂದು 3 ಮೈಲಿ ಅಂತರದಲ್ಲಿ ಕುರುಕ್ಯಾಲ ಅನ್ನೋ ಒಂದು ಸಣ್ಣ ಹಳ್ಳಿ ಇದೆ. ಹಾಗಾಗಿ ಇದಕ್ಕೆ ಕುರುಕ್ಯಾಲ ಶಾಸನ ಅಂತ ಕರೀತಾರೆ. ಇವತ್ತಿಗೆ ಇಷ್ಟು ಸಾಕು ಅಂದ್ಕೊತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನು ತೊಗೊಂಬರ್ತೀನಿ. ಏನು ಗೊತ್ತಾ, ನಮ್ಮ ಮನೆ ಹತ್ರ ಕನ್ಸ್ಟ್ರಕ್ಷನ್ಸ್ ವರ್ಕ್ ನಡೀತಾ ಇದೆ. ಅಕ್ಕಪಕ್ಕ 2 ಕಡೆ ಮನೆ ಕಟ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಡಿಸ್ಟರ್ಬೆನ್ಸ್ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಥ್ಯಾಂಕ್ ಯು.